ಹಾಯ್ ಎವ್ರಿವಾನ್, ಇವತ್ತು ನಾವು ಲೆಸನ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ತಗೊಂಡಿರೋ ಚಾಪ್ಟರ್ ಮಗಧ ಸಾಹೇಬ. ಮೊದಲನೇದಾಗಿ ವಿಷಯ ವಿಶ್ಲೇಷಣೆಯನ್ನು ಬರ್ಕೋಬೇಕು. ಪುಸ್ತಕದಲ್ಲಿ ನಾವು ಶಾರ್ಟ್ ಫಾರ್ಮ್ ಆಗಿ ವಿಷಯ ವಿಶ್ಲೇಷಣೆಯನ್ನು ಬರ್ಕೋಬೇಕು. ಆಮೇಲೆ ನಾವು ಏನೇನು ಕಲಿಕಾ ಉಪಕರಣ ಅಂದರೆ ಯಾವ್ಯಾವ ಚಿತ್ರವನ್ನು ಉಪಯೋಗಿಸ್ತೀವಿ ಅದ್ರ ಬಗ್ಗೆ ಬರ್ಕೋಬೇಕು. ನೋಡಿ, ಭಾಗಲೋಡಿ ದೇವರಾಯರ ಚಿತ್ರ, ಮಗಧ ಸಾಹೇಬ ಚಿತ್ರ, ಮಿಂಚುಪಟ್ಟಿ. ಆಮೇಲೆ ರೆಫ್ರೆನ್ಸ್ ಮೆಟೀರಿಯಲ್ಸ್, ಏನೇನು ರೆಫ್ರೆನ್ಸ್ ಮೆಟೀರಿಯಲ್ಸನ್ನು ಉಪಯೋಗಿಸ್ತೀವಿ ಅಂತ ಬರ್ಕೋಬೇಕು. ನಂತರದಲ್ಲಿ ನೀವು ನೋಡ್ತಿದ್ದೀರಲ್ಲಿ ಅದು ಕಾಗ್ನೇಟಿವ್ ಮ್ಯಾಪಿಂಗ್ ಅಂತ ಹೇಳಿ. ಅದರಲ್ಲಿ ನಾವು ತಗೊಂಡಿರುವ ವಿಷಯದ ಬಗ್ಗೆ, ಅದರಲ್ಲಿ ಏನೇನು ಮುಖ್ಯವಾಗಿದೆ ಅದೆಲ್ಲ ಬರ್ಕೋಬೇಕು. ಲೇಖಕರ ಪರಿಚಯ, ವಿಶಿಷ್ಟ ಪದದ ಬಗ್ಗೆ, ಮಗಧ ಸಾಹೇಬ ಹಿನ್ನೆಲೆ, ವ್ಯಾಕರಣ. ನಂತರ ಬೋಧನಾ ಉದ್ದೇಶಗಳು. ಬೋಧನಾ ಉದ್ದೇಶಗಳಲ್ಲಿ ನೋಡಿ, ಮೊದಲನೇದು ವಿದ್ಯಾರ್ಥಿಯು ಲೇಖಕರ ಪರಿಚಯವನ್ನು ಸ್ಮರಿಸುವನು, ಅದು ಜ್ಞಾನಕ್ಕೆ ಬರುತ್ತೆ. ಎರಡನೇ ಉದ್ದೇಶ ನೋಡಬೇಕಂತ ಹೇಳಿ, ವಿದ್ಯಾರ್ಥಿಯು ವಿಶಿಷ್ಟ ಪದವನ್ನು ಅರ್ಥೈಸಿಕೊಳ್ಳುವನು, ಅದು ಗ್ರಹಿಕೆಗೆ ಬರುತ್ತೆ. ಮೂರನೇದು ವಿದ್ಯಾರ್ಥಿಯು ಮಗಧ ಸಾಹೇಬ ಹಿನ್ನೆಲೆಯನ್ನು ವಿವರಿಸುವನು, ಗ್ರಹಿಕೆಗೆ ಬರುತ್ತೆ. ನಂತರ ವಿದ್ಯಾರ್ಥಿಯು ಮಗಧ ಸಾಹೇಬ ಎಂಬ ಗದ್ಯ ಭಾಗದಿಂದ ಬರುವ ವರ್ಣಮಾಲೆಯ ಬಗ್ಗೆ ಉದಾಹರಣೆಯನ್ನು ನೀಡುವನು, ಅದು ಅಭಿವ್ಯಕ್ತಿಗೆ ಬರುತ್ತೆ. ಇಷ್ಟು ಬೋಧನಾ ಉದ್ದೇಶಗಳು. ಪೂರ್ವ ಸಿದ್ಧದ ಬಗ್ಗೆ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್ ಸ್ಕಿಲ್. ನಾವು ಪಾಠಕ್ಕೆ ಹೋಗುವ ಮುಂಚೆ ಮಕ್ಕಳಲ್ಲಿ ಪೂರ್ವಜ್ಞಾನದ ಬಗ್ಗೆ ಪ್ರಶ್ನೆಗಳು ಕೇಳಬೇಕಲ್ವಾ, ಇಂಟ್ರೊಡಕ್ಷನ್ ಸ್ಕಿಲ್ ಅಂತ. ಅದಕ್ಕೆ ನಾವೀಗ ಮಕ್ಕಳಿಗೆ ಕೇಳಬೇಕು, ನಾವೆಲ್ಲರೂ ವಾಸ ಮಾಡುತ್ತಿರುವುದು ಎಲ್ಲಿ? ಆಗ ಮಕ್ಕಳು ಉತ್ತರ ಕೊಡ್ತಾರೆ, ಭೂಮಿಯ ಮೇಲೆ. ಭೂಮಿಯ ಮೇಲೆ ವಾಸ ಮಾಡಲು ಅಗತ್ಯವಾಗಿ ಏನು ಬೇಕು? ಏನು ಬೇಕು ಅಂದರೆ ನೀರು, ಗಾಳಿ, ಬೆಳಕು, ಮಣ್ಣು ಅಂತ ಹೇಳ್ತಾರೆ. ನೆಕ್ಸ್ಟ್, ಭೂಮಿಯ ಮೇಲೆ ಯಾವ ಯಾವ ಪ್ರಕಾರದ ಮಣ್ಣುಗಳನ್ನು ಕಂಡು ಬರುತ್ತೇವೆ ಅಂದರೆ ಕಪ್ಪು ಮಣ್ಣು, ಜೇಡಿಮಣ್ಣು, ಕೆಂಪು ಮಣ್ಣು ಇತ್ಯಾದಿ ಹೇಳ್ತೇವೆ ಮಕ್ಕಳು. ಕಪ್ಪು ಮಣ್ಣಲ್ಲಿ ನಾವು ಯಾವ ಬೆಳೆಯನ್ನು ಬೆಳೆಯುತ್ತೀವಿ ಅಂತ ಹೇಳಿದರೆ ಹತ್ತಿ, ಜೋಳವನ್ನು ಬೆಳಿತೀವಿ ಅಲ್ವಾ. ಬಟ್ಟೆ ತಯಾರು ಮಾಡುವಾಗ ಯಾವ ಯಂತ್ರ ಬಳಕೆ ಮಾಡ್ತೀವಿ ಅಂದರೆ ಅವರು ಉತ್ತರ ಹೇಳಲ್ಲ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಮಗಧ ಸಾಹೇಬ ಪಾಠದಿಂದ ಬರುವ ಕವಿಯ ಪರಿಚಯ, ಅಬ್ದುಲ್ ರಹೀಂ ಸಾಹೇಬರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತೀವಿ. ನಾನು ಪ್ರಶ್ನೆಯನ್ನು ಕೇಳಾದ ನಂತರ ಈಗ ಪಾಠದ ಬಗ್ಗೆ ಹೋಗೋಣ. ಈಗ ನಾವು ಮೊದಲು ಲೇಖಕರ ಪರಿಚಯ, ಅವ್ರ ಪರಿಚಯವನ್ನು ಮಾಡ್ಕೋತೀವಿ. ಅದರ ಮುಂದೆ ನೋಡಿ, ನಿರ್ದಿಷ್ಟತೆ ಅಂದರೆ ಸ್ಮರಿಸುವನು. ಆಮೇಲೆ ಮಕ್ಕಳಿಗೆ ಭಾಗಲೋಡಿ ದೇವರಾಯರ ಭಾವಚಿತ್ರ ಶಿಕ್ಷಕರು ಅವ್ರನ್ನ ತಿಳಿಸಿದ್ದಾರೆ, ವಿದ್ಯಾರ್ಥಿಗಳು ಅದನ್ನು ವೀಕ್ಷಿಸಿ ಆಲಿಸುತ್ತಿದ್ದಾರೆ ಅಂತ ಬರೀಬೇಕು. ಆಮೇಲೆ ಮಾದರಿ ವಾಚನ ಬರ್ಕೋಬೇಕು. ಅದಕ್ಕೆ ನಿರ್ದಿಷ್ಟತೆ, ಗುರುತಿಸುವಿಕೆ, ಶಿಕ್ಷಕರು ಏನು ಮಾಡ್ತಿದ್ದಾರೆ ಅಂತ, ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂತ ಬರೀಬೇಕು. ಪಾಠದಲ್ಲಿ ಬರುವ ವಿಶಿಷ್ಟ ಪದಗಳು ಬರ್ಕೋಬೇಕು ಅಷ್ಟು. ಆಮೇಲೆ ಅದಕ್ಕೆ ಗ್ರಹಿಸುವನು ಅಂತ ಹಾಕಬೇಕು. ನಿರ್ದಿಷ್ಟತೆ, ಶಿಕ್ಷಕರು ಮಿಂಚುಪಟ್ಟಿಯನ್ನು ಹೊಸ ಪದವನ್ನು ತೋರಿಸುತ್ತಾ ಅರ್ಥೈಸ್ತಿದ್ದಾರೆ ಅಂತ ಬರೀಬೇಕು. ಮಕ್ಕಳಲ್ಲಿ ಮೌನ ಓದು, ಅದಕ್ಕೆ ನೋಡಿ ಗ್ರಹಿಸುವನು ಅಂತ ಬರೀತಾರೆ. ಶಿಕ್ಷಕರ ಚಟುವಟಿಕೆ ಬರೀಬೇಕು, ಮಕ್ಕಳು ಗ್ರಹಿಸಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ, ಮೌನವಾಗಿ ಓದುತ್ತಿದ್ದಾರೆ ಅಂತ ಬರೀಬೇಕು. ಮಗಧ ಸಾಹೇಬ ಪಾಠದ ವಿವರಣೆಯನ್ನು ಬರೀಬೇಕು. ನೀವೆಷ್ಟು ಪಾಠ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟು ಪಾಠದ ವಿವರಣೆಯನ್ನು ಸ್ವಲ್ಪ ಚಿಕ್ಕ ಶಾರ್ಟ್ ಫಾರ್ಮ್ ಆಗಿ ಬರ್ಕೋಬೇಕು. ಆಮೇಲೆ ನಿರ್ದಿಷ್ಟತೆಯಲ್ಲಿ ವಿವರಿಸುವನಂತ ಬರೀಬೇಕು. ಶಿಕ್ಷಕರು ಮಗ್ಗದ ಚಿತ್ರವನ್ನು ತೋರಿಸುತ್ತಾ ಮಗಧ ಸಾಹೇಬ ಹಿನ್ನೆಲೆಯನ್ನು ವಿವರಿಸುತ್ತಿದ್ದಾರೆ ಎಂದು ಬರ್ಕೋಬೇಕು. ಅಷ್ಟೆಲ್ಲ ಮಾಡಿದ ನಂತರ, ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಲೇಖಕರ ಪರಿಚಯ ಮತ್ತು ಅಬ್ದುಲ್ ರಹೀಂ ಹಿನ್ನೆಲೆಯನ್ನು ಮಗಧ ಸಾಹೇಬ ಎಂಬ ಪಾಠದ ಮೂಲಕ ತಿಳಿದುಕೊಂಡೆವು ಎಂದು ಬರೆದಾದ್ಮೇಲೆ ವ್ಯಾಕರಣಕ್ಕೆ ಹೋಗೋಣ. ಸಂಧಿ ಎಂದರೇನು? ಪದ ರಚನೆ ಆಗುವಾಗ ಎರಡು ಅಕ್ಷರಗಳ ಕಾಲ ವಿಳಂಬಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಸಂಧಿಯಲ್ಲಿ ಎರಡು ವಿಧ: ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅದೆಲ್ಲ ಆದಮೇಲೆ ಲಾಸ್ಟಿಗೆ ಪಾಠಕ್ಕೆ ಅನುಸರಿಸುವ ಪ್ರಶ್ನೆಗಳನ್ನು ಕೇಳಬೇಕು. ಮಗಧ ಸಾಹೇಬ ಗದ್ಯದ ಲೇಖಕರ ಹೆಸರೇನು? ಅಬ್ದುಲ್ ರಹೀಂ ಮಕ್ಕವನ್ನು ಮುಟ್ಟದೆ ಎಷ್ಟು ವರ್ಷವಾಯಿತು? ಮುಸಲ್ಮಾನರ ಧಾರ್ಮಿಕ ಉತ್ಸಾಹ ಯಾವುದು? ಭಾಗಲೋಡಿ ಕೃಷ್ಣದವರು ಎಲ್ಲಿ ಜನಿಸಿದ್ದರು ಎಂದು ಪ್ರಶ್ನೆಯನ್ನು ಕೇಳಬೇಕು. ಮಕ್ಕಳು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಹಾಗಾದರೆ ಫ್ರೆಂಡ್ಸ್, ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.